ವೇದ್ಯ ವೇದ್ಯವಾಗಲ್ಪಟ್ಟಂತಹ ಪುರುಷನನ್ನು ಕುರಿತು ನಾನು ಕೇಳುತ್ತೇನೆ. ತಂ ತೌ ಉಪನಿಷದ್ ತೌದಾಗೆ ಉಪನಿಷದ್ ಅಂತ ಬರ್ತದೆ. ತಂ ತೌ ಉಪನಿಷದಂ ಪುರುಷಂ ಪುರುಷಂ ಪುರುಷ ಅಂದ್ರ ಕೌನ್ಸ್ದಾಗ ಬ್ರಹ್ಮ ಅಂತ ಅಂದ್ರಿ. ಪುರುಷ ಅಂದ್ರ ಬ್ರಹ್ಮನೇ, ಪುರುಷ ಅಂದ್ರ ಬ್ರಹ್ಮನೇ. ಚಂದ್ರೋದಯ ಪುರುಷ ಯಾರಿಗಂತಾರ ಅಂದ್ರೆ ಯಾನು ಎಲ್ಲಾ ಕಡೆ ಶರೀರ ಅಂದ್ರ ಮೂರು ಶರೀರಗಳಿಗೆ ಯಾವನು ವ್ಯಾಪಕ ರೂಪವಾಗಿರುವನು ಅವನಿಗೇನೆ ಪುರುಷ. ಹೌದನಿಲ್ಲ? ಮತ್ತೆ ಮುಂದೆ ಯಾನು ಹೇಳಬೇಕಾದ್ರೆ ಭೀಮಶಂಕರ್ ಅವರು ಮುಂದೆ ಮತ್ತೆ ಚಂದ್ರೋದಯ ಹಿಂಗೆ ಹೇಳ ಚಂದ್ರೋದಯ ಮುಂದೆ ಪುರುಷ ಇಚ್ಛಾ ವಿಷಯ ಹೇಳ ಅಂದ್ರಲ್ಲ ನಮ್ಮವ್ರು ಅಲ್ಲಿ ಅಲ್ಲಿ ಅಂದ್ರೆ ಇದು ಆ ಮೊದಲಿಂದು ಒಂದು ಲೈನ್ ಪುರುಷ ಇಚ್ಛಾ ವಿಷಯ ಪುರುಷಾರ್ಥ ಜೋಯಿ ಸೋಯಿ ದುಃಖ ನಾಶ ಸುಖ ಪ್ರಾಪ್ತಿ ರೂಪ ಕ್ಷಮ ಹಿಂಗ ಅನ್ನಬೇಕು. ಅವ್ರದವ್ರಿಗೆ ಕೇಳಿಸೋದು, ಮಂದಿಗೆ ಹೆಂಗೆ ಕೇಳಿಸು, ಅವ್ರದವ್ರಿಗೆ ಕೇಳಿಸೋದು ಅದನ್ನಿಲ್ಲ. ಅಂದ್ರೆ ಮುಂದ ನೀವು ಅವ ಅಲ್ಲಿ ಅಧ್ಯಾಯ ಮಾಡ್ಬೇಕು. ಹಿಂಗ ನೀವರೇ ಪುರುಷ ಅಂದ್ರ ಮೂರು ಶರೀರಗಳಲ್ಲಿ ವ್ಯಾಪಕ ರೂಪ ಇದ್ದವನಿಗೆ ಪುರುಷ ಅಲ್ಬೇಕ್ರಿ. ಮತ್ತೆ ಮುಂದೆ ಇಚ್ಛಾನು ಹೇಳ್ತೀರಿ ಅವನಿಗೆ. ಇಚ್ಛೆ ಅವನಿಗೆ ಹೆಂಗ ಆಗ್ತದ? ಇಚ್ಛೆ ಆಗ್ತದೆ ಅವನಿಗೆ. ಪುರುಷಿಗೆ ಒಬ್ಬ ಜೀವ ಅಂದ್ರೆ ಇಚ್ಛಾ ಅಂತ ಈ ಶಬ್ದ ಮಾಡೋಣದ್ರದಿಂದ ಇಚ್ಛಾ ವಾಸ್ತವಿಕವಾಗಿ ಜೀವನಿಗೆ ಆಗ್ತೈತಿ. ಇಚ್ಛಾ ಈ ಶಬ್ದ ಜೀವನಿಗೆ ಸಂಬೋಧನ ಆಗ್ತದ. ಉಳಿದ ಬ್ರಹ್ಮನಿಗೆ ಈಶ್ವರನಿಗೆ ಯಾರಿಗೆ ಇಚ್ಛಾ ಇಲ್ಲ. ಅಂದ್ಮೇಲೆ ಅಂತಃಕರಣ ವಿಶಿಷ್ಟ ಚೇತನಕ್ಕೂ ಜೀವಕ್ಕೆ ಜೀವ ಅಂದ ಕೂಡಲೇ ಎಲ್ಲ ಪ್ರಾಣಿಗಳು ಜೀವನಿ ಅದಾವ. ಅವಕ್ಕೆ ಇಂಥದ್ದು ಇಚ್ಛೆ ಆಗ್ತದೇನು ಇಲ್ಲ. ಅದಕ್ಕೆ ಅಂತಃಕರಣ ವಿಶಿಷ್ಟ ಚೇತನಕ್ಕೂ ಜೀವಕೈ ಅಂದ್ರೆ ಪುರುಷ ಅಂದ್ರೆ ಜೀವ ಅಲ್ಲಿ ಐತಿಲ್ಲ. ಇಲ್ಲ ಬ್ರಹ್ಮ ಅಂತ ತಿಳ್ಕೊರಿ. ಕೆಲವ್ರ ತಾತ್ಪರ್ಯ ಎಲ್ಲೆಲ್ಲಿ ಏನೇನು ಬರ್ತದ ಹಂಗ ತಿಳ್ಕೊಬೇಕು. लक्षणावृत्ति शक्ति वृत्ति जन्य ज्ञान का विषय ब्रह्म नहीं, किंतु शब्द की लक्षणावृत्ति जन्य ज्ञान का विषय ब्रह्म ही. जैसे लक्षणावृत्ति जन्य ज्ञान भी चिदास्वरूप फल का विषय ब्रह्म नहीं, किंतु आवरण भंग रूप वृत्ति मात्र का विषयता ब्रह्म विषय है. वृत्ति व्याप्ति फल व्याप्ति शक्ति वृत्ति के विषय परमात्मा शक्ति वृत्ति के विषय ಆಗಲ್ಲ. ಯಾಕಾಗಲ್ಲ ಅಂತ ಕೇಳಿದ್ರೆ ಯಾವ ಅಂತಿಲ್ಲ. ಎಲ್ಲ ಪದಾರ್ಥಗಳಲ್ಲಿ ಜಾತಿ ಗುಣ ಕ್ರಿಯಾ ಸಂಬಂಧ ಇರ್ತೈತಿನೇ. ಪ್ರತಿ ಒಂದು ಪದಾರ್ಥಗಳಲ್ಲಿ ಜಾತಿ ಗುಣ ಕ್ರಿಯಾ ಸಂಬಂಧ ಯಾವ ಪದಾರ್ಥದಲ್ಲಿ ಇರುವುದೋ ಆ ಪದಾರ್ಥದಲ್ಲೇ ಶಬ್ದದ ಶಕ್ತಿ ಪ್ರವೃತ್ತಿ ಆಗುತ್ತದೆ. ಪರಂತು ಬ್ರಹ್ಮ ಹೆಂಗಿದ್ದಾನ? ನಿರ್ವ್ಯಕ್ತಿ ನಿರ್ಗುಣ ಸಾಕ್ಷಿಚೇತ ಕೇವಲ ನಿರ್ಗುಣ ನಿಷ್ಕ್ರಿಯ ಮತ್ತು ಅಸಂಗ. ಅದಕ್ಕೆ ಅವನಲ್ಲಿ ಆ ಬ್ರಹ್ಮ ಪ್ರವೃತ್ತಿ ಆಗಲ್ಲ. ಲಕ್ಷಣಾವೃತ್ತಿ ಅಂದರನ್ನು ಕೂಡ ನಾವು ಫಲ ವ್ಯಾಪ್ತಿ ಹೇಳಲ್ಲ, ಫಕ್ತ ವೃತ್ತಿ ವ್ಯಾಪ್ತಿ ಹೇಳುತ್ತೇವೆ. ವೃತ್ತಿ ವ್ಯಾಪ್ತಿ ಆವರಣ ಭಂಗಾರ್ಥ ವೃತ್ತಿ ವಾಸ್ತವಿಕ ಇದರ ಒಳಗ ಸಿದ್ಧಾಂತ ಬಿಂದು ಒಳಗ ಅದು ಮಧುಸೂದನ ಸ್ವಾಮಿಗಳು ನಾವು ವೃತ್ತಿ ವ್ಯಾಪ್ತಿ ಅಂದ್ರೆ ಮಹಾವಾಕ್ಯದಿಂದ ಉತ್ಪನ್ನವಾಗಲ್ಪಟ್ಟಂತ ವೃತ್ತಿ ವ್ಯಾಪ್ತಿ ಆ ಬ್ರಹ್ಮಾಕಾರ ಆಗುತ್ತದೆ ಅಂತ ಏನ್ ಹೇಳ್ಯದ ಸೂಕ್ಷ್ಮ ವಿಚಾರ ಮಾಡಿದ್ರ ಜಿಜ್ಞಾಸುಗ ತಿಳಿಸುವಟ ಹೇಳಬಹುದು. ವಾಸ್ತವಿಕ ಸೂಕ್ಷ್ಮ ವಿಚಾರ ಮಾಡಿದ್ರೆ ಅದೂ ಇಲ್ಲ. ಅವನಲ್ಲಿ ಆವರಣ ಇಲ್ಲ ಅಂದ್ರೆ ಆವರಣ ಭಂಗ ಮಾಡ್ತದೆ. ಅವನ ಸ್ವಯಂ ಪ್ರಕಾಶ ಇದ್ದಾನ. ಅವನ ಜಿಜ್ಞಾಸು ತಿಳಿಸೋ ಸಲುವಾಗಿ ಈ ರೀತಿಯಿಂದ ಹೇಳ್ಯಾರ ಅಂತ ಅದ್ವೈತ ಸಿದ್ಧಿ ಮಧುಸೂದನ ಸ್ವಾಮಿಗಳು ಹಿಂಗ ಹೇಳ್ಯಾರ. ಜಿಜ್ಞಾಸುसाठी सांगितले परमार्थता नाही. ಪರಮಾರ್ಥ ವಾಸ್ತವಿಕ ನೋಡಿದ್ರೆ ವಿಚಾರ ಮಾಡಿ ಇಲ್ವೇ ಇಲ್ಲ. ಅಮೃತ ಅನುಭವದಾಗ ಪ್ರಕರಣ 5 ಶ್ಲೋಕ 17 ಒಳಗೂ ಕೂಡ ಇದು ಹೇಳ್ಕೊಂಡು ಬಂದಾರ.
ಅನುಭವಾಮೃತದ 5ನೇ ಪ್ರಕರಣ 5ನೇ ಪ್ರಕರಣ ಶ್ಲೋಕ 17 सिद्धांत बिंदु ನಂಗೆ ನೆನಪಿಲ್ಲ कहता जैसे शब्दजन्य ज्ञान की विषयता का सर्वथा निषेध नहीं ಶಬ್ದದಿಂದ ಉತ್ಪನ್ನಗೊಳ್ಳಲ್ಪಟ್ಟಂತಹ ಜ್ಞಾನದ ವಿಷಯದ ಸರ್ವತಾ ನಿಷೇಧ ಇಲ್ವೇ ಇಲ್ಲ ಸರ್ವತಾ ನಿಷೇಧ ಅಂದ್ರೆ ಶಕ್ತಿ ವೃತ್ತಿದ ನಿಷೇಧ ಮಾಡ್ಯದ ಲಕ್ಷಣ ವೃತ್ತಿ ನಾವು ನಿಷೇಧ ಮಾಡಿಲ್ಲ ಲಕ್ಷಣ ವೃತ್ತಿದು ನಿಷೇಧ ಮಾಡಿಲ್ಲ किंतु सर्वथा निषेध नहीं जैसे शब्दजन्य ज्ञान की विषयता का सर्वथा निषेध नहीं तैसे मानस ज्ञान की विषयता का भी सर्वथा निषेध नहीं मानस ज्ञानदನ್ನು ನಾವು ಕೂಡ ನಿಷೇಧ ಮಾಡಿಲ್ಲ ಮಾನಸ ಜ್ಞಾನಕ್ಕೆ ವಿಷಯತ ಸಾರಗ್ರಾಹ್ಯದಿಂದ ಅದಲ್ಲ ಅಂದ್ರೇನೆ ಪವಿತ್ರ ನಾವು ಏಕದಮ್ ಮಲಿನ ಅಶುದ್ಧ ಅಂತ ಕಂಡಿತ್ತು ಅದರದ ನಿಷೇಧ ಮಾಡಿದೆವು ನಾವು ಶುದ್ಧ ಅಂತ ಕಂಡಿತ್ತಪ್ಪ ಅಂದ್ರೆ ನಾವು ನಿಷೇಧ ಮಾಡಲ್ಲ ಶುದ್ಧ ಅಂತಕರಣ ಇದ್ರೆ ಜ್ಞಾನ ಆಗ್ತದೆ ಶುದ್ಧ ಅಂತಕರಣ ನಾವು ಸಾರಗ್ರಾಹ್ಯದಿಂದ ಗ್ರಹಣ ಮಾಡ್ತೇವೆ पण ಮಲಿನ ಅಂತಕರಣ ಇತ್ತು ಅವನಂದ್ರೆ ರಜತಮದಿಂದ ಕೂಡ್ಕೊಂಡಿದ್ದಪ್ಪ ಅಂದ್ರೆ ಅವನಿಗೆ ಮತ್ತೆ ಜ್ಞಾನ ಆಗಲ್ಲ ಅಂತ ಅಧಿಕಾರಿಗೆ ಜ್ಞಾನ ಆಗಲ್ಲ ಅಂತೇಳಿ ನಾವು ನಿಷೇಧ ಮಾಡಿದೆವು ಅವನಿಗೆ ಬ್ರಹ್ಮಜ್ಞಾನ ಆಗಲ್ಲ ಅಂತೇಳಿ ನಿಷೇಧ ಮಾಡಿದೆವು किंतु शमदम संस्कार रहित मन की ब्रह्म ज्ञान में हेतुता नहीं तिथे निमग शमदम किंतु म्याले ಹೇಳ ನೋಡ್ರಿ शमदम संस्कार रहित विषयासक्ति मन की ब्रह्म ज्ञान में हेतुता नहीं मानस ज्ञान में जो चिदाभास अंशयता की विषयता ब्रह्म नहीं ಈಗ ಇಲ್ಲಿ ತನಕ ಇದು ಸಾರಗ್ರಾಹ್ಯ ದೃಷ್ಟಿಯಿಂದ ಶಬ್ದಶಕ್ತಿ ವೃತ್ತಿ ಲಕ್ಷಣ ವೃತ್ತಿ ಮಾನಸ ಜ್ಞಾನಕ ವಿಷಯ ಬ್ರಹ್ಮ ಅಲ್ಲ ಮನಸ ಕರಣನೂ ಅಲ್ಲ ಶಬ್ದವೇ ಕರಣದ ಮಾನಸ ಓಂ ಬ್ರಹ್ಮಾಸ್ಮಿ ಜ್ಞಾನಕ ಶಬ್ದವೇ ಕರಣ ಅಂದ್ರೆ ಪ್ರಮಾಣ ಪ್ರಮಾಕರಣಂ ಪ್ರಮಾಣ ಪರಂತು ಮನಸ ಪ್ರಮಾಣ ಆಗುವುದೇ ಇಲ್ಲ ಎಲ್ಲಿ ಓಂ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಹೇಳಕತ್ತಾರ ಈಗ ಅದ್ರ ಮ್ಯಾಲ ವಾಚಸ್ಪತಿಗಳು ಶಂಕಾ ಮಾಡ್ತಾರಿಗಿಲ್ಲ ಅವರು ಜೋ ಐಶೇ ಕಹೆ ಅವ್ರ ಜೋ ಐಶೇ ಕಹೆ ಅಂದ್ರೆ जो ऐसे कहे ब्रह्म ज्ञान में मन को करणता है ಒಂದು ವೇಳೆ ನೀವು ಬ್ರಹ್ಮಜ್ಞಾನದಲ್ಲಿ ಮನಸ್ಸಿಗೂ ಕಾರಣತಾ ತೋ ಅಂದ್ರೆ ಇವ್ರು ಮೊದಲು ಮನಸ್ಸಿಗೆ ಕಾರಣಂತ ಅಂದ್ರೆ ಹಿಂಗ ಆತ ಅಂತ ಶಂಕ ಮಾಡ್ಲಕತ್ತಾರ ತೋ ದೋ ಪ್ರಮಾಣಜನ್ಯ ಬ್ರಹ್ಮಜ್ಞಾನಕ ನಾ ಹೋಬೇಗ ಮನಸ್ಸಿಗನು ಬ್ರಹ್ಮಜ್ಞಾನಕ ಕಾರಣ ಅಂತ ಹೇಳಿದ್ರೆ ನಾವು ಶಬ್ದ ನೀ ಮನಸ ಎರಡು ಪ್ರಮಾಣ ಒಂದೇ ಅರ್ಥ ಜ್ಞಾನಕ ಎರಡು ಪ್ರಮಾಣಗಳು ಹೇಳಬೇಕಾಗುತ್ತದೆ ನಾ ಹೋಬೇಗ ಬ್ರಹ್ಮಜ್ಞಾನ ಪ್ರಮಾಣಜನ್ಯ ಬ್ರಹ್ಮಜ್ಞಾನ ನಾ ಹೋಬೇಗ ಕಾಯಿತೆ ತಿಳಿಸಲಿ ನಿಮಗೆ ನಾವೊಂದು ಇದು ಶಂಕಾ ಗೊತ್ತಾಯ್ತಲ್ಲ ಜೋ ಐಶೇ ಕಹೆ ಬ್ರಹ್ಮಜ್ಞಾನ ಮೇ ಮನಕು ಕರ್ಣತಾ ಹೈ ತೋ ಕರ್ಣತಾ ಅಂತ ಹೇಳಿದ್ದಾದ್ರೆ ದೋ ಪ್ರಮಾಣಜನ್ಯ ಬ್ರಹ್ಮಜ್ಞಾನ ನಾ ಹೋಬೇಗ ಎರಡು ಪ್ರಮಾಣದಿಂದ ಉತ್ಪನ್ನವಾಲ್ಪಟ್ಟಂತ ಬ್ರಹ್ಮಜ್ಞಾನ ಅಂತ ಹೇಳಬೇಕಾಗುತ್ತದೆ ಶಬ್ದ ನೀ ಮನಸ್ಸು ಅಂತ ಹೇಳ್ಕತ್ತಿದಿ ನಾವು ಶಬ್ದ ಅಂತ ಹೇಳ್ಕತ್ತಿದ್ದೆವು ನೀ ಮನಸ್ಸೇ ಕಾರಣ ಅಂತ ಹೇಳ್ಕತ್ತಿದಿ ನಾವು ಶಬ್ದ ಅಂದ್ರೆ ಎರಡು ಪ್ರಮಾಣಗಳು ಒಂದೇ ಬ್ರಹ್ಮಜ್ಞಾನಕ ಕಾರಣ ಅಂತ ಹೇಳಬೇಕಾಗುತ್ತದೆ ಕನ ಹೋಬೇಗ ಕಾಯತೆ महावाक्य में ही ब्रह्मज्ञान की कारणता तो भाष्यकारादिक ने सर्वत्र प्रतिपादन करी है ಮಹಾವಾಕ್ಯಗಳಲ್ಲಿ ನಾಲ್ಕು ಮಹಾವಾಕ್ಯಗಳಲ್ಲಿ ಮಹಾವಾಕ್ಯಮೇ ಒಂದೇ ತತ್ವಮಸಿ ಮಹಾವಾಕ್ಯ ಅಂದ್ರೆ ನಾಲ್ಕು ಮಹಾವಾಕ್ಯಗಳಲ್ಲಿ ಬ್ರಹ್ಮಜ್ಞಾನಕ ಕರಣ ಪ್ರಮಾಣ ಭಾಷ್ಯಕಾರಾದಿಕ ಶಂಕರಾಚಾರ್ಯ ಮೊದಲು ಮಾಡಿಕೊಂಡು ಇಲ್ಲಿ ತತ್ಪರಂತರ ಸರ್ವತ್ರ ಪ್ರತಿಪಾದನ ಕರಿಯ ಕರ್ಣತಾ तो भाष्यकारादिक ने सर्वत्र
शब्द प्रतिपादन करिये ताका तो निषेध बने नाही. ಹಾ ಶಂಕರಾಚಾರ್ಯರ ಮಾತಂತೂ ನಿಷೇಧ ಮಾಡಕ್ ಬರಲ್ಲ. ಎಲ್ಲರೂ ಶಂಕರಾಚಾರ್ಯ ಆಗಿದ ನಂತರ ಅದ್ವೈತ ಸ್ಥಾಪನೆ ಮಾಡಬಂತ ಅದ್ವೈತ ಸ್ಥಾಪನೆ ಮಾಡದಂತ ಮೊಟ್ಟ ಮೊದಲು ಶಂಕರಾಚಾರ್ಯರೇ. ಶಂಕರನಾಗೆ ಶಂಕರಾಚಾರ್ಯ ಅದ್ವೈತ ಸ್ಥಾಪನೆ ಮಾಡ್ಲಿಕ್ಕೆ ಬಂದರು. ಮುಂದೆ ಎಲ್ಲರೂ ಆ ಶಂಕರಾಚಾರ್ಯ ಏನ್ ಹೇಳಾರ ಅದಕ್ಕೆ ಇದು ಮಾಡ ಪ್ರಮಾಣ. ಆ ಶಂಕರಾಚಾರ್ಯ ನಿಷೇಧ ಅಂತೂ ಮಾಡ್ಲಿಕ್ಕ ಬರಲ್ಲ. ಮನಕೂವಿ ಜೋ ಜೋ ಒಂದು ವೇಳೆ ಶಬ್ದದ ನಿಷೇಧ ಅಂತೂ ಶಂಕರಾಚಾರ್ಯ ಹೇಳ್ಯಾರ ಕಾರಣ ಅಂತೇಳಿ ಆ ನಿಷೇಧ ಅದು ಮಾಡ್ಲಿಕ್ಕೆ ಬರಲ್ಲ. ಒಂದು ವೇಳೆ ಮನಂಕು ಭಿ ಜೈಸಾ ಶಬ್ದಕ್ಕೂ ಜೈಸಾ ಮನಕು ಭಿ ಕರ್ಣ ಕರ್ಣತಾ ಕಹೇತೋ ಕರ್ಣತಾ ಅಂತ ಹೇಳಿದ್ದಾದ್ರೆ ಪ್ರಮಾಕ ಕರ್ಣ ಪ್ರಮಾಣ ಕೈಯೇ ಪ್ರಮಾಕರಣಂ ಪ್ರಮಾಣ ಯಾತೆ ಬ್ರಹ್ಮ ಪ್ರಮಾಕೆ ಅಂದ್ರೆ ಬ್ರಹ್ಮ ಜ್ಞಾನಕ್ಕೆ ಶಬ್ದ ಅವ್ರ ಮನಸ್ಸು ದೋ ಪ್ರಮಾಣ ಸಿದ್ಧ ಹೋವೆಂಗೆ. ಎರಡು ಪ್ರಮಾಣಗಳು ಪ್ರಮಾಕರಣ ಪ್ರಮಾಣ ರೀತಿ ಅಂದ್ರೆ ಆ ಬ್ರಹ್ಮ ಜ್ಞಾನಕ್ಕ ಎರಡು ಶಬ್ದ ಮತ್ತು ಮನಸ್ಸ ಪ್ರಮಾಣ ಆಗುತ್ತವೆ ಹೋಗಿ. ಸೊ ದೃಷ್ಟ ವಿರುದ್ಧ ಹೇ ದೃಷ್ಟ ಅಂದ್ರೆ ಪ್ರತ್ಯಕ್ಷ ವಿರುದ್ಧ ಆಗಿಬಿಡ್ತೈತೆ. ದೃಷ್ಟ ಅಂದ್ರೆ ಪ್ರತ್ಯಕ್ಷ ಅದು ವಿರುದ್ಧ ಆಗಿಬಿಡುತ್ತದೆ. ಕಾಯತೆ ಚಾಕ್ಷುಷಾಧಿಕ ಪ್ರಮಾಕೆ ನೇತ್ರಾಧಿಕ ಏಕ ಹಿ ಏಕ ಪ್ರಮಾಣ ಹೇ. ಐದು ಜ್ಞಾನೇಂದ್ರಿಯಗಳಿಗೆ ಒಂದೊಂದೇ ಪ್ರಮಾಣ ಅದಾವ. ರೂಪಕ್ಕೆ ನೇತ್ರ ಒಂದೇ, ಚಾಕ್ಷುಷಾಧಿಕ ಅಂದ್ರೆ ಐದು ತಗೋಬೇಕು. ಕಿಸಿ ಪ್ರಮಾಕೆ ಹೇತು ದೋ ಪ್ರಮಾಣ ದೇಕೆ ಅವರು ಸುನೇನಿ. ಯಾವುದೇ ಒಂದು ಪ್ರಮಾಕ, ಈಗ ತ್ವಾಚ ಪ್ರಮಾಕ ಎರಡು ತ್ವಾಚ ಜ್ಞಾನ ತ್ವಕೇಂದ್ರಿಯಿಂದ ಆಗ್ತದೆ. ಅದರಲ್ಲಿ ಎರಡು ಪ್ರಮಾಣಗಳದಾಗನು ಹಿಂಗೆ ಎಲ್ಲಿ ನಾವು ನೋಡಿಲ್ಲ ಕೇಳಿಲ್ಲ. ದೇಕೆ ಸುನೇನಿ किसी प्रमा के हेतु दो प्रमाण देखे और सुने नहीं. न्यायिक भी चाक्षुष आदि प्रमा को मन को सहकारिता माने. ನೀವು ನೈಯಾಯಿಕರಾದರೂ ಕೂಡ ಚಾಕ್ಷುಷಾದಿ ಪ್ರಮಾದಲ್ಲಿ ಮನಸ್ಸಿಗೆ ಸಹಕಾರಿತ ಅಂತ ಒಪ್ಪಿರಿ. ಅಂದ್ರೆ ಐದು ಜ್ಞಾನೇಂದ್ರಿಯಗಳಿಗೆ ಪ್ರತ್ಯೇಕ ಹಿಂದ ಅವ್ರದೇ ಹೆಚ್ಚು ನ್ಯಾಯಿಕರದೇ ಎಲ್ಲ ಹೇಳೋರು ಕರ್ಣ ವ್ಯಾಪಾರ ಫಲ. ಕರ್ಣ ವ್ಯಾಪಾರ ಫಲ ನೀವು ಹೇಳಿಲ್ಲ. पण ಮನಸ್ಸ ಎಲ್ಲ ಇಂದ್ರಿಯಗಳಿಗೆ ಸಹಕಾರ ಅದ. ಯಾವ ಮನಸ್ಸ ಯಾವ ಇಂದ್ರಿ ಸಂಬಂಧ ಇರುವುದೋ ಅದೇ ವಿಷಯದ ಜ್ಞಾನ ಆಗ್ತದೆ. ಒಂದ್ ವೇಳೆ ಮನಸ್ಸು ಸಹಕಾರಿ ಅಲ್ಲಿ ಇದ್ದಿತ್ತಿಲ್ಲ ಆ ಇಂದ್ರಿಯ ಜ್ಞಾನ ಆಗಲ್ಲ. ಅದಕ್ಕೆ ಮನಸ್ಸ ಸಹಕಾರಿತ ಅಂತ ನೀವು ಒಪ್ಪಿರಿ. ಪ್ರಮಾಣತಾ ನೇತ್ರಾದಿಕನ್ ಕೊಯ್ಮಾನೆ ಪ್ರಮಾಣತಾ ಮಾತ್ರ ನೇತ್ರಾದಿಗಳಿಗೆ ನೀವು ಒಪ್ಪಿರಿ. ನೇತೇಂದ್ರಿಯ ಕರಣ ಸಂಬಂಧ ವ್ಯಾಪಾರ ಪ್ರತ್ಯಜ್ಞಾನ ಫಲ ಅಂತ ಹಿಂಗೆ ಒಪ್ಪಿರಿ. ಮನಂಕೂ ನಹಿ ಪರಂತು ಮನ್ಕೂ ನಹಿ ಮನ್ಕೂ ಪ್ರಮಾಣ ನಹಿ ಮಾನೆ. ಪರಂತು ಮನ್ಕೂ ನಹಿ ಅಂದ್ರೆ ಮನುಷ್ಯನಿಗೆ ನೀವು ಪ್ರಮಾಣ ಅಂದಿಲ್ಲ. ಸುಖಾದಿಕನಿಕೆ ಜ್ಞಾನ ಮೇ ಕೇವಲ ಮನಂಕೂ ಪ್ರಮಾಣತಾ ಮಾನೆ. ಆದ್ರೂ ನೀವು ಏನ್ ಮಾಡಿರಿ, ಒಳಗಿನ ಸುಖ ದುಃಖ ದ್ವೇಷ ಆತ್ಮ ಧರ್ಮಗಳಿಗೆ ಮಾತ್ರ ಮನಸ್ಸಿಗೆ ಅದು ಅಸಾಧಾರಣ ಅಂತ ತಿಳ್ಕೊಂಡು ಮನಸ್ಸಿಗೆ ಪ್ರಮಾಣತ ಅಂತ ಒಪ್ಪಿರಿ. ಅನ್ಯನ್ಕೂ ನಹಿ ಇವಕ್ಕೆ ಹೊರಗಿನವಕ ಅಂದಿಲ್ಲ. ಯಾತೆ ಏಕ ಪ್ರಮಾಕಿ ದೋನಂಕೂ ಪ್ರಮಾಣತಾ ಕನ ದೃಷ್ಟ और ಸುತ ವಿರುದ್ಧ ಹೈ. ಒಂದು ಪ್ರಮಾಕ ಎರಡು ಕಾರಣತ ಅಂತ ಹೇಳುದು ಕನ ದೃಷ್ಟ ವಿರುದ್ಧ. ದೃಷ್ಟಿ ವಿರುದ್ಧ ದೃಷ್ಟಿ ವಿರುದ್ಧ ಅಂದ್ರೆ ಶ್ರುತ. ದೃಷ್ಟಿ ಅಂದ್ರೆ ಜ್ಞಾನಕ್ಕೂ ವಿರುದ್ಧ ಆಗ್ತೈತಿ, ದೃಷ್ಟಿ ವಿರುದ್ಧನೂ ಆಗ್ತದ, ದೃಷ್ಟಿ ವಿರುದ್ಧ ಎರಡು ನೋಡಿದ್ದು ತಿಳಿತಿಲ್ಲ. ಅಲ್ಲಿ ಒಂದು ಜ್ಞಾನಕ್ಕ ಹಿಂದ ಅವನ ಅಧ್ಯಯನ ಮಾಡ್ಬೇಕು ಅಂತ ಅವ ಏನಂತಾನ, ಒಂದೇ ಜ್ಞಾನಕ್ಕ ಧರ್ಮರಾಜ ದುರೇಂದ್ರು ಸ್ಮೃತಿ ಮತ್ತು ಸಂಸ್ಕಾರ ಎರಡು ವ್ಯಾಪಾರ ಒಪ್ಪ್ಯಾರ. ಧರ್ಮರಾಜ ದುರೇಂದ್ರಂದು ಕೇಳಿರಿ, ವೇದಾಂತ ಪರಿಭಾಷೆ ಕೇಳಿರಿ. ಏನ್ ಹೇಳ್ತಾನ ಏನಂತ ವೇದಾಂತ ಪರಿಭಾಷೆ ಅಂದ್ರ ಅವಂದು ಅಧ್ಯಾಯ ಅವ ಏನಂತಾನ, ವೇದಾಂತ ಪರಿಭಾಷಾ ಗ್ರಂಥದಲ್ಲಿ ಒಂದೇ ಜ್ಞಾನಕ ಸ್ಮೃತಿ ಸಂಸ್ಕಾರ ಎರಡು ವ್ಯಾಪಾರ ಒಪ್ಪ್ಯಾರ. ಎಲ್ಲಿ ಸ್ಮೃತಿ ಇರೋದು ಅಲ್ಲಿ ಸಂಸ್ಕಾರ ಇರ್ತೈತಿನಿ.
ಆದ್ಮೇಲೆ ಸಂಸ್ಕಾರದ ನಾಶ ಆಗುವುದಿಲ್ಲ. ಆದ್ರಿಂದ ಸಂಸ್ಕಾರ ಒಂದೇ ವ್ಯಾಪಾರ ಒಪ್ಪಿದ್ರೆ ಲಾಘವಾಗ್ತದೆ. ಅದಕ್ಕೆ ಸಂಸ್ಕಾರ ಸ್ಮೃತಿ ಎರಡೂ ವ್ಯಾಪಾರ ಒಪ್ಪ್ರಿ ಅಂತ ಹಿಂಗ್ ಒಂದು ಜ್ಞಾನಕ್ಕ ಸ್ಮೃತಿಯರಿವ್ರು ಹೇಳ್ಯಾರೆ. ಪರ ಸಂಸ್ಕಾರ ಸ್ಮೃತಿನೂ ಹೇಳ್ತಾನವ. ಅನುಭವ ಏನದಲ್ಲ, ಅನುಭವದಿಂದಲೇನೆ ಸ್ಮೃತಿ ಆಗ್ತದ. पण स्मृती शून्यಕ್ಕೆ ವ್ಯಾಪಾರ ಅಂತ ಧರ್ಮರಾಜ ಗುರುವಿಂದ ಹೇಳ್ಯಾನ. ಸಂಸ್ಕಾರಕ್ಕೂ ವ್ಯಾಪಾರ, ಸ್ಮೃತಿನೂ ಆಗ್ತೈತಿ ಅಂತ ಧರ್ಮರಾಜ ಗುರೇಂದ್ರ. ನೀವು ಹೆಚ್ಚು ಒಯ್ತ ಪಾನ್ ನಂಬರ್ 40 ಹೆಡಿಂಗ್ ನಂಬರ್ 5 ಪೂರ್ಣ ಹೆಡಿಂಗ್ ಒಳಗ ಧರ್ಮರಾಜ ಗುರೇಂದ್ರ ಅಂದೇ ಮತ ಕೊಟ್ಟು ಎಲ್ಲಿ ಶಬ್ದ ಪ್ರಮಾಣದಾಗ ಧರ್ಮರಾಜ ಗುರೇಂದ್ರಂದ ಮತ ಕೊಟ್ಟಾರಲ್ಲಿ. ಅಧ್ಯಾರ ಹಿಂಗ ಮಾಡೋದು ಇಲ್ಲೇನು ಕೊಟ್ಟಿಲ್ಲ ಅವರು, ಹಿಂಗ ಅಧ್ಯಾರ. ಅದಕ್ಕೆ ಮುಂದಿನ ಓದರ ನಿಮ್ಗೆ ಗುರ್ತಾಗ ಜहाँ ಏಕ ಪದಾರ್ಥ ಮೇ ದೋ ಇಂದ್ರಿಯ ಕಿ ಯೋಗ್ಯತಾ ಹೋವೆ, ಎಲ್ಲಿ ಒಂದು ಪದಾರ್ಥದಲ್ಲಿ ಎರಡು ಇಂದ್ರಿಯಗಳ ಯೋಗ್ಯತಾ ಇರುವುದು. ಜೈಸೆ ಘಟ ಮೇ ನೇತ್ರ ಅವ್ರ ತ್ವಕಕ್ಕೆ ಯೋಗ್ಯತಾ ಹೈ. ಘಟದಲ್ಲಿ ನೇತ್ರ ಮತ್ತು ತ್ವಕದ ಯೋಗ್ಯತೆ ಐತನಿಲ್ಲ. ಘಟ ತ್ವಕ್ ಇಂದ್ರಿಯಗೂ ಜ್ಞಾನ ಆಗ್ತದ, ನೇತ್ರೇಂದ್ರಿಯಗೂ ಅಂದ್ರೆ ಎರಡು ಇಂದ್ರಿಯಗಳ ಯೋಗ್ಯತೆ ಐತನಿಲ್ಲ. ಅದು ಎರಡು ಇಂದ್ರಿಯಗಳ 3 ಇಂದ್ರಿಯಗಳ ಯೋಗ್ಯತೆ ಇಲ್ಲ. ಯಾವ 3? 4 ನಾಲಿಗೆ. ಆ 3 ಇಂದ್ರಿಯಗಳು ಘಟ ಪ್ರತ್ಯಕ್ಷ ಮಾಡ್ಕೊಳ್ಳಲ್ಲ. ಯಾವುವು ಇಂದ್ರಿಯಗಳು? ಯಾವುವು ಇಂದ್ರಿಯಗಳು? ಬರೀರಿ ತ್ವಚೆ ಮಾಡ್ಕೊಳ್ಳಲ್ಲ. ತ್ವಚೆ ಹೇಳಕತ್ಯಾರಿ. ಶ್ರೋತ್ರ ಜಿವ್ವ ಗ್ರಹಣ, ಶ್ರೋತ್ರ ಜಿವ್ವ ಗ್ರಹಣ. ಈಗ ಮೊನ್ನೆ ಒಂದು ಪ್ರತ್ಯೇಕ ಒಂದೊಂದು ಇದ್ರಾಗ ಹಿಂದೆ ಹೋಗ್ಯಾವೆಲ್ಲ. ಇವೆಲ್ಲ ನೀವೆಲ್ಲ ಹಿಂದಿಂದೆಲ್ಲ ಕಲಾ ಸಪಾಟ ಆಗ್ಬಿಟ್ಟವು ಎಲ್ಲ. ಯಾಕ್ರಿ? ಹಕ್ಕ ಗುಣದ ಅಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವ, ಗುಣದೂ ಅಷ್ಟೇ ಪ್ರತ್ಯಕ್ಷ ಮಾಡ್ತಾವ. ದ್ರವ್ಯದ ಪ್ರತ್ಯಕ್ಷ ಅವು ಮಾಡ್ಕೊಳ್ಳೋದೇ ಇಲ್ಲ. ಪಾಮರ ಪುರುಷರು ಭಕ್ತ ಜಗತ್ತಿಂದ ಅಷ್ಟೇ ಪ್ರತ್ಯಕ್ಷ ಮಾಡ್ಕೋತಾವ. ಪಾಮರ ಪುರುಷರು ಇರ್ತಾರ, ಪಾಮರ ಲೌಕಿಕ ಮಂದಿ ಬರೀ ಜಗತ್ ಅಷ್ಟೇ ನೋಡ್ತಾರೆ. ಅವರು ಜಗತ್ ಇರ್ಬೇಕಾಗಿದ್ರೆ ಜಗತ್ತಿಗೆ ಅಧಿಷ್ಠಾನ ಬ್ರಹ್ಮ ಇದ್ದಾನ್ರಿ. ಯಾನ್ ನಿಮ್ಮ ಹೆಸರ? ಯಾನಿದ್ದಾನ? ನೀಲ ಈಗ ನಿಧಿ ಬರೋದು ಜರುತ್ತಿಲ್ಲ. ಸಮಾಧಿ ಆ ಶಿವಪುತ್ರ ಸ್ವಾಮಿ ಅಜ್ಜವ್ರ ಕಡೆ ಒಬ್ಬ ಮನುಷ್ಯ ಬಂದು ಕೂತ್ಕೊಂಡೆ ಅವಂತ ಅಪ್ಪಳ ನಿಮ್ದು ಶಾಸ್ತ್ರ ಕೇಳಿ ಅವನಿಗೆ ಸಮಾಧಿ ಹತ್ತದ್ ನೋಡಿ. ಬಂದು ಕೂಡಿ ಸಮಾಧಿ ಒಂದಿದ್ದೆ ಅವನಿಗೆ ಗುರ್ತು. ನಿಮ್ಮ ಶಾಸ್ತ್ರ ಕೇಳಿದ ಕೂಡಿ ಅವನಿಗೆ ಸಮಾಧಿನ ಹತ್ತದ್ ನೋಡ್ರಿ ಅಂತ ಒಬ್ಬ ಅಂದತ್ತ. ಅಪ್ಪಳ ಅಂದ್ರತ ಸಮಾಧಿ ಒಂದಿದ್ದೆ ಅವನಿಗೆ ಗುರ್ತು, ನಮ್ಗೆ ಹೆಂಗ್ ಗುರ್ತು? ಮಕ್ಕಳಿಗೆಲ್ಲ ಹೋಗ್ತಾರೆ ಬಿಡು ಇವ್ರೆ ನಾವು ಶಿವಕುಂದ್ರಪ್ಪ ಅವ್ರ ಜೊತೆ ಅಪ್ಪಗಳ ವಿಧಿ ಮಾಡಿದೀವಿ ಹೆಚ್ಚಿ. ಅಂದ್ರೆ ವಿಷಯ ಸರಿಯಾಗಿ ಅಂದ್ರೆ ಫೋಟೋದ ಅಡಿಗೆ ಒಟ್ಟ ಅನಾವಧಾನ ಶಬ್ದದಲ್ಲಿ ಭ್ರಮ ಆಗ್ಲಿಕ್ಕ ಅನಾವಧಾನ ಶಬ್ದ ಮನಸ್ಸು ಹೋಗಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಶಬ್ದದಲ್ಲಿ ಭ್ರಮ ಆಗಲಿಕ್ಕ ಧಾತು ನಾಮ ಅನೇಕ ಅರ್ಥ. ಅನಾವಧಾನ ಮನಸ್ಸು ಆಳಿಗೆ ಇರ್ಲಿಲ್ಲ ಅಂದ್ರೆ ಏನಕ್ಕೆ ಆಗಲ್ಲ. ಅದಕ್ಕೆ ಶುದ್ಧ ಅಂತ ಕಂಡು ಯಾವ ಮನಸ್ಸು ಸಹಕಾರಿ ಏನು ಪ್ರಮಾಣ ಬೇಡ. एक पदार्थ में दो इंद्रिय की योग्यता हुए, जैसे घट में नेत्र और त्वक की योग्यता है. ता भी दो प्रमाण के एक प्रमा होवे नहीं. ಎರಡು ಪ್ರಮಾಣ ಅದ, ಮತ್ತು ಎರಡು ಪ್ರಮಾಣದಿಂದ ಒಂದು ಪ್ರಮಾಣ ಆಗ್ತದೆ. ಒಂದು ತ್ವಾಚರಿ ಆಗ್ತದೆ, ಒಂದು ಚಾಕ್ಷುಷರಿ ಆಗ್ತದೆ. ಚಾಕ್ಷುಷರಿಂದ ಅದು ಚಾಕ್ಷುಷ ಜ್ಞಾನ ಆಗ್ತದೆ, ಇದರಿಂದ ತ್ವಾಚ ಜ್ಞಾನಿ ಆಗ್ತದೆ. ತಿಳಿತಲ್ಲ? दो प्रमाण के एक प्रमा होवे नहीं, किंतु नेत्र प्रमाण से घट की चाक्षुष प्रमा होवे है, त्वक प्रमाण से त्वाच प्रमा होवे है. दोनों प्रमाण से एक प्रमा की उत्पत्ति दृष्ट नहीं. दृष्ट ಅಂದ್ರೆ ನಾವು ನೋಡೇ ಇಲ್ಲ. ಹಿಂಗೆ ಯಾರು
ನೋಡಿಲ್ಲ. ಎರಡು ಪ್ರಮಾಣಗಳಿಂದನೂ ಕೂಡ ಒಂದೇ ಜ್ಞಾನ ಆಗುದು ಯಾರು ನೋಡಿಲ್ಲ. ನೋಡಿದ್ರೆ ಯಾರು ನೋಡಿಲ್ಲ ಅಂದ್ರೆ ಯಾರಿಗೆ ದೃಷ್ಟಿ ಇಲ್ಲ, ಪ್ರತ್ಯಕ್ಷ ಅನುಭವಕ್ಕೆ ಯಾರಿಗೆ ಬರುವುದಿಲ್ಲ. ಸೋ ಶಂಕಾ ಬನೇನೆ, ಈಗ ವಾಚಸ್ಪತಿ ಹೇಳ್ತಾನೆ ನೋಡ್ರಿ. ನಿಮ್ದು ಶಂಕಾ ಸಂಭವಿಸುವುದಿಲ್ಲ. ಕಾಯತೆ ಶಂಕಾ ಸಂಭವೇ ನೈ ಕಾಯತೆ. ಯಾಕಂದ್ರೆ ಇವ್ರೇನ್ ಹೇಳಿದ್ರು ಅಂದ್ರೆ ಒಂದೇ ಜ್ಞಾನಕ್ಕ ಎರಡು ಪ್ರಮಾಣಗಳ ಸಿದ್ಧ ಆಗುವುದಿಲ್ಲ. ಇದು ದೃಷ್ಟ ವಿರೋಧ ಐತಿ. ಹೌದಿಲ್ಲ? ಮುಂದೆ ಓಂ ಬ್ರಹ್ಮಾಸ್ಮಿ ಹೇಳ್ತಾನ ಹೆಂಗಂದ್ರೆ ಅದು ಈಗ ಓದುವುದು ಸ್ವಚ್ಛ ನಿಮಗ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಪೂರ್ವ ಅನುಭವ ಪ್ರಮಾಣ ಮತ್ತು ಇಂದ್ರಿಯ ಪ್ರತ್ಯಭಿಜ್ಞಾ ಫಲ. ಅದರಂತೆ ನೋಡಿ, ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಎರಡು ಪ್ರಮಾಣದಿಂದ. ಪೂರ್ವ ಅನುಭವ ಕರ್ಣ ಏನ್ರಿ? ಪೂರ್ವ ಅನುಭವ ಕರ್ಣ, ಸಂಸ್ಕಾರ ವ್ಯಾಪಾರ, ಪ್ರತ್ಯಭಿಜ್ಞಾ ಜ್ಞಾನ ಫಲ. ಒಂದೇ ಜ್ಞಾನಕ್ಕ ಎರಡು ಕಾರಣ ಇಲ್ಲ ಅಂತ ನೀವು ದೃಷ್ಟ ವಿರೋಧ ಅಂತ. ದೃಷ್ಟ ವಿರೋಧ ಇಲ್ಲ. ಓಂ ಬ್ರಹ್ಮಾಸ್ಮಿ ಜ್ಞಾನದಲ್ಲಿನೂ ಕೂಡ ಶಬ್ದನೂ ಅದ, ಮನಸ್ಸುನೂ ಅದ ಅಂತ ಅದ್ರ ಬಗ್ಗೆ ನಡೆದ ವಾದ ವಿವಾದ. ಹೌದಿಲ್ಲ? ಆ ಓಂ ಬ್ರಹ್ಮಾಸ್ಮಿ ಜ್ಞಾನದಲ್ಲಿನೂ ಕೂಡ ಹೇಳ್ತಾನ. ಅದಕ್ಕಿಂತ ಮೊದಲ ಒಂದು ದೃಷ್ಟಾಂತ ಸಿದ್ಧಾಂತ ಯುಕ್ತಿ ಹೇಳ್ತಾನವ. ಯಾರು? ವಾಚಸ್ಪತಿ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಎರಡು ಪ್ರಮಾಣದಿಂದ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಓದಿ ಹೇಳ್ತೀನಿ ನಿಮಗೆ, ಈಗ ಕೇಳ್ರಿ ಬರೇ ಅದು ಇಲ್ಲಿ ಹೇಳಿದ್ರೆ ಓದ್ತ. ಪೂರ್ವ ಅನುಭವ ಇದು ಕರ್ಣದ, ಸಂಸ್ಕಾರ ವ್ಯಾಪಾರ, ಪ್ರತ್ಯಭಿಜ್ಞಾ ಜ್ಞಾನ ಫಲ. ಪ್ರತ್ಯಭಿಜ್ಞಾ ಜ್ಞಾನ ಫಲ. ಇನ್ನು ಇಂದ್ರಿಯ ಕರ್ಣ, ಇಂದ್ರಿಯ ಸಂಬಂಧ ವ್ಯಾಪಾರ, ಪ್ರತ್ಯಭಿಜ್ಞಾ ಜ್ಞಾನ ಫಲ. ಇಂದ್ರಿಯ ನೋಡ್ಬೇಕಲ್ಲ, ಇಂದ್ರಿಯವೇ ಕರ್ಣ ಎರಡು. ಯಾವ ಪ್ರತ್ಯಭಿಜ್ಞಾ ಜ್ಞಾನ ನಿಮಗಾಗುತ್ತದೆ ಆ ಪ್ರತ್ಯಭಿಜ್ಞಾ ಜ್ಞಾನದಲ್ಲಿ ಮೊದಲ ಪೂರ್ವ ಅನುಭವ ಇದು ಕರ್ಣ. ಪೂರ್ವ ಅನುಭವ ಇದು ಕರ್ಣದ. ಸಂಸ್ಕಾರ ವ್ಯಾಪಾರ, ನೋಡುವ ಸಂಸ್ಕಾರ ಅದವನಿಗೆ, ನೋಡುವ ಸಂಸ್ಕಾರ ಅದ. ಪ್ರತ್ಯಭಿಜ್ಞಾ ಜ್ಞಾನ ಫಲ. ಈಗ ಪ್ರತ್ಯಭಿಜ್ಞಾದಾಗೆ ನೋಡ್ಲಕತ್ತಾನವ ಇಂದ್ರಿಯಕರಣದ. ಹೌದಿಲ್ಲ? ಮತ್ತು ಇಂದ್ರಿಯ ಆನಿ ಸರ್ಕಾರದಾಗ ಏನ್ ಆನಿ ನೋಡಿ ಬಂದಲ್ಲ, ಆ ಆನಿದು ನೇತ್ರದ ಸಂಬಂಧ ವ್ಯಾಪಾರ, ಪ್ರತ್ಯಭಿಜ್ಞಾ ಜ್ಞಾನ ಫಲ. ಈ ಫಿಲ್ಮ್ ಎರಡು ಹೆಂಗ್ ಗೊತ್ತಾಯ್ತಾನಿಲ್ಲ? ಹೆಂಗ್ ಹೇಳ ಭೀಮಶಂಕರ? प्रतिविज्ञा प्रत्यक्ष कथा भीमशंकर प्रतिविज्ञा प्रत्यक्ष कथा अभिज्ञा दो प्रकार है, ज्ञान दो प्रकार, एक अभिज्ञा प्रत्यक्ष है, एक प्रतिविज्ञा प्रत्यक्ष है. ಅದು ದೃಷ್ಟಾಂತ ದೃಷ್ಟಾಂತ ಇದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಕತ್ತಾರ. ನೀವೀಗ ಏನಂದ್ರಿ ಯಾನ ಹೆಸರ ನೀವೇ ಹೇಳಿ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಭಿಜ್ಞಾ ಪ್ರತ್ಯಕ್ಷ ಹೈ. ಅದ್ರದ್ದು 6ನೇ ತರಂಗ ಒಳಗ ಶುರುವಾತಿಗೇನೆ ಲಕ್ಷಣ ಮಾಡಿದ ನಂತರ ಮತ್ತೆ ಪಂಡಿತ್ ಪೀತಾಂಬಿ ಅವರು ಟಿಪ್ಪಣಿ ಒಂದು ಕೊಟ್ರು. ಟಿಪ್ಪಣಿ ಕೊಡಕ್ಕೆ ಏನ್ ಕಾರಣ ಬಿತ್ತು ಹೇಳಿ ನೋಡ. ಇಷ್ಟರಿ ಲಕ್ಷಣ ಬರ್ಲಿಲ್ಲ ಅಂತ ತಿಳ್ಕೊರಿ ನೀವು ಧ್ಯಾನದಾಗ. ಲಕ್ಷಣ ಒಂದ್ ವೇಳೆ ಧ್ಯಾನದಾಗ ಬರ್ಲಿಲ್ಲ ಅಂದ್ರೆ ಟಿಪ್ಪಣಿ ಗುರ್ತೈತೆ ಅಂದ್ರೆ ಎರಡರಲ್ಲಿ ನಿಶ್ಚಲದಾಸ ಹೇಳುವ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ನಾನು ಟೀಕಾ ಒಳಗ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದ ಲಕ್ಷಣ ನಿಶ್ಚಲದಾಸರು ಹೇಳ್ಯಾರ. ಮತ್ತೆ ಕೆಲ ಪಂಡಿತ್ ಪೀತಾಂಬಿ ಅದರದೇ ಲಕ್ಷಣ ಮಾಡಿದ್ರು. ಯಾಡ್ ಮಾಡೋದು ಏನ್ ಜರುತ್ತ ಬಿತ್ತು ಅವ್ರಿಗೆ. ಮತ್ತೆ ಲಕ್ಷಣ ಮಾಡೋದು ಏನ್ ಜರುತ್ತ ಅಂದ್ರೆ ನೀವು ಮಾಡುವ ಲಕ್ಷಣ ಕಡಿಮೆ ಬೀಳ್ತದ. ಅಂತರ ಪ್ರತ್ಯಕ್ಷ ನೀವು ಹೇಳೋದು ಬಾಹ್ಯ ಕೇವಲ ಇಂದ್ರಿಯ ಮತ್ತು ಸಂಸ್ಕಾರ ಎರಡರಿಗೆ ಇಟ್ರಿ. ಹೊರಗಿನ ಬಾಹ್ಯ ಪ್ರತ್ಯಕ್ಷ ಪ್ರಮಾದದಲ್ಲಿ ಏನೋ ಕೂತು, ಪರಂತು ಒಳಗನು ಪ್ರತ್ಯಕ್ಷ ಜ್ಞಾನ ಅದಾವಲ್ಲ, ಅವೆಲ್ಲ ಸುಖ ದುಃಖಗಳು ಇದರಲ್ಲಿ ಕಡಿಮೆ ಬೀಳುತ್ತದೆ. ಅದಕ್ಕೆ ಪ್ರತ್ಯಕ್ಷ ಜ್ಞಾನಕ್ಕೆ ಸಂಸ್ಕಾರ ಸಹಿತ ಇಂದ್ರಿಯ ಜನ್ಯ ಜ್ಞಾನಕ್ಕೂ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಕೈ ಟಿಪ್ಪಣಿ ಐತಲ್ಲ. ಪ್ರತ್ಯಭಿಜ್ಞಾ ಜ್ಞಾನ ಅಂದ್ರ ಪ್ರತ್ಯಕ್ಷ ಜ್ಞಾನಕ್ಕೆ ಸಾಮಗ್ರಿ ಅಂದ್ರೆ ಒಳಗಿನ ಬತ್ತು ಹೊರಗಿನ ಬತ್ತು. ಹೊರಗಿನ ಇಂದ್ರಿಯಗಳು ಸಾಮಗ್ರಿ ಬತ್ತು, ಒಳಗಿನ ಸಾಮಗ್ರಿ ಬತ್ತು. ಪ್ರತ್ಯಕ್ಷ
ज्ञान की सामग्री सहित संस्कार जन्य ज्ञान प्रतिविज्ञा प्रत्यक्ष कही केवल इंद्रिय जन्य ಸಂಸ್ಕಾರ ಜನ್ಯ ಇಷ್ಟೇ ಇಟ್ರಿ ಹೊರಗಿನ ಬಾಹ್ಯ ಪ್ರತ್ಯಕ್ಷ ಜ್ಞಾನದಲ್ಲೇನೋ ನಿಮ್ದು ಲಕ್ಷಣ ಕೊಂಡಿರ್ತದ ಅಂತ ಒಳಗಿನ ಅಂತರ್ ಪ್ರತ್ಯಕ್ಷ ಜ್ಞಾನ ಅದಾವಲ್ಲ ಅಂತರ ಪ್ರತ್ಯಕ್ಷ ಪ್ರತ್ಯಕ್ಷ ಜ್ಞಾನಕ್ಕೆ ಸಾಮಗ್ರಿ ಇಟ್ರಿ ಒಳಗನು ಕೂತು ಹೊರಗಿನ ಬಾಹ್ಯನು ಕೂತು ಅಂತರ್ನು ಕೂತು ಅಂತ ಪಂಡಿತ್ ಪಿತಾಂಬಜಿ ಅವ್ಯಾಪ್ತಿ ದೋಷ ಹೋವೆ ಅಂತ ಕೊಟ್ಟರ ಅಲ್ಲಿ ಟಿಪ್ಪಣಿ ಹೌದಿಲ್ಲ ಪ್ರತಿಭಿಜ್ಞಾ ಕೈಯೇ ಅಂದ್ರೆ ಈಗ ನಿಮ್ಗೆ ಇದು ಗೊತ್ತೈತಲ್ಲ ಒಂದ್ ಜ್ಞಾನಕ ಎರಡ ಪ್ರಮಾಣಗಳು ಇಲ್ಲ ಅಂತ ನೀವು ಹೇಳಕತ್ತೀರಿ ಅಲ್ಲ ಅದಕ್ಕ ಪೂರ್ವ ಅನುಭವ ಇದು ಕರ್ಣ ಪೂರ್ವ ಅನುಭವ ಸಂಸ್ಕಾರ ವ್ಯಾಪಾರ ಪ್ರತಿಭಿಜ್ಞಾ ಜ್ಞಾನ ಫಲ ಪೂರ್ವ ಅನುಭವ ಕರ್ಣ ಪ್ರತಿಭಿಜ್ಞಾ ಸಂಸ್ಕಾರ ವ್ಯಾಪಾರ ಪ್ರತಿಭಿಜ್ಞಾ ಜ್ಞಾನ ಫಲ ಈಗ ನೋಡ್ಲಕತ್ತಾನ ಇಂದ್ರಿಯೀಕರಣ ಆನಿಗೆ ನೋಡ್ಲಕತ್ತಾನವ ಸರ್ಕಸ್ದಾಗ ನೋಡಿದವ ಆನಿ ಹೌದಿಲ್ಲ ನೋಡಿದ ಮತ್ತೀಗ ಅದೇ ಊರಾಗ ತಿರ್ಗಾಡ್ಕೊತ ಬಂದಾಗ ಆ ಆನಿದೊಡನೆ ಸಂಬಂಧ ಇಂದ್ರಿಯೀಕರಣ ಆ ಆನಿದು ಸಂಬಂಧ ವ್ಯಾಪಾರ ಪ್ರತಿಭಿಜ್ಞಾ ಜ್ಞಾನ ಫಲ ಮತ್ತೆ ಎರಡಾದು ಇಲ್ಲ ಪೂರ್ವ ಅನುಭವ ಒಂದು ಕಾರಣ ಇಂದ್ರಿಯ ಒಂದು ಕಾರಣ ಎರಡು ಕಾರಣ ಅದು ಇಲ್ಲ ಒಂದೇ ಪ್ರತಿಭಿಜ್ಞಾ ಜ್ಞಾನಕ್ಕ ಎರಡು ಪ್ರಮಾಣ ಅದಾವ ಮತ್ತೆ ಇಲ್ಲ ತಿಳ್ಕತ್ತೀರಿ ನೀವು ಹಂಗ ಬ್ರಹ್ಮಾಸ್ಮಿ ಜ್ಞಾನಕ್ಕೂ ಕೂಡ ಶಬ್ದನೂ ಕರ್ಣದ ಮನಸ್ಸುನೂ ಕರ್ಣದ ಜಗಳ ಮಾಡಿದ್ರು ಬರ್ಬೇಕು ಹಾ ತಿಳಿಸಿಲ್ಲ ಅವ ಹೇಳ್ತಾನೆ ಈಗ ಓದ್ ವರ್ಷ ನಿಮ್ಗೆ ತಿಳಿತದ ಈಗ ಅದಕ್ಕೆ ಈ ಕಡೆ ನೋಡೋದು ಹೇಳ್ಕತ್ತೀನಿ ಮೊದಲ ಕಾಯತೆ प्रतिभिज्ञा प्रत्यक्ष होवे ता पूर्व अनुभव और इंद्रिय दो प्रमाण के एक ही प्रमा होवे है उदाहरण तिलकतिली एक ही प्रमा होवे प्रतिभिज्ञा एक ही प्रमा होवे याते दृष्ट विरुद्ध नहीं ಅದು ದೃಷ್ಟ ವಿರುದ್ಧ ಅಂತ ಹೇಳೋದು ಇಲ್ಲ ಅದೇ ಬಿಡಿಸಿ ಹೇಳ್ತಾ ನೋಡ್ರಿ ಈಗ ಜಾ ಪ್ರತಿಭಿಜ್ಞಾ ಹೋವೆ ತಾ ಪೂರ್ವ ಅನುಭವ ಕರ್ಣ है पूर्व अनुभव करण है संस्कार द्वारा अंदर व्यापार है संस्कार द्वारा व्यापार है प्रत्यभिज्ञा ज्ञान फल है ये संयोग आदि संबंध द्वारा इंद्रिय हेतु है संयोग आदि संबंध द्वारा हेतु है इंद्रिय करणद इंद्रिय विषय जोड़ने संयोग संबंधित व्यापार प्रतिभिज्ञा ज्ञान फल याते संस्कार रूप व्यापार वाला कारण पूर्व अनुभव है संस्कार रूप व्यापार उಳ್ಳ ಕಾರಣ ಪೂರ್ವ ಅನುಭವ ಇರುತ್ತದೆ ನಿಮಗೆ ತಿಳಿಗತ್ತಲ್ಲ ಸಂಸ್ಕಾರ ರೂಪ ವ್ಯಾಪಾರ ಉಳ್ಳ ಕಾರಣ ಪೂರ್ವ ಅನುಭವ ಇರುತ್ತದೆ ವಾಸ್ತವಿಕ ನೋಡಿದ್ರೆ ಹಿಂದೆ ನಿಮಗೆ ಲಕ್ಷಣ ಯಾವ್ದು ಹೇಳಿದ್ರು ಪ್ರಮಾದ ಲಕ್ಷಣ ಏನ್ ಹೇಳಿದ್ರು ಪ್ರಮಾದ ಲಕ್ಷಣ ಸಂಸ್ಕಾರ ಪ್ರಮಾದ ಲಕ್ಷಣ ಶಂಕರಾಚಾರ್ಯರಿಗೆ ಇಷ್ಟಿಲ್ಲ ಇದು ಪ್ರಮಾದ ಲಕ್ಷಣ ಶಂಕರಾಚಾರ್ಯ ನೀವು ಮಾಡಿದ್ರೆ ಖರೆ ಶಂಕರಾಚಾರ್ಯರಿಗೆ ಇದು ಇಷ್ಟಿಲ್ಲ ಯಾವ್ದು ಲಕ್ಷಣ ಅದು शेवटी निर्दोष लक्षण ರೀ 4 ಲಕ್ಷಣ ಮಾಡ್ಯಾರ ಅದಾಗ ಪ್ರಮಾದು 4 ಲಕ್ಷಣ ಮಾಡ್ಯಾರಿ ಅದು ನಿರ್ದೋಷ ಲಕ್ಷಣ ನೀವೇ ಹೇಳ್ಬೇಕಿಲ್ಲ प्रमाद सो प्रमा दो प्रकार की है एक प्रमा एक अप्रमा अस्थि व्यवहार का हेतु अविद्या और अंतःकरण परिणाम को अस्थि व्यवहार का हेतु अंतःकरण और अज्ञान अविद्या का परिणाम को वृत्ति कहे सो वृत्ति ज्ञान दो प्रकार का है सो वृत्ति ज्ञान दो प्रकार का है एक प्रमा है एक अप्रमा है प्रमा अंधकुल्य और लक्षण ಮಾಡಿದ್ರು प्रमाण जन्य ज्ञान को प्रमा कहिए है प्रमाण जन्य ज्ञान को प्रमा कहे अबाधि तत्व को विषय करने वाला ज्ञान को प्रमा कहे है ಎಂಟು ಪ್ರಮಾದೊಳಗೇನೋ ಕೂತು ಆಗ ಮೂರನೇ ಲಕ್ಷಣ ಏನ್ ಮಾಡ್ಯಾನವ अबाधित अर्थ को विषय करने वाला स्मृति से भिन्न ज्ञान को प्रमा कहे ಸ್ಮೃತಿಗೆ ಪ್ರಮಾ ಅನುಗುಡುದು ಸ್ಮೃತಿಗೆ ಪ್ರಮಾ ಅನ್ಬ್ಯಾಡದು ಈಗ ಸ್ಮೃತಿಗೆ ಪ್ರಮಾ ಅನ್ಬ್ಯಾಡದಂದ್ರೆ ಶಂಕರಾಚಾರ್ಯರಿಗೆ ಸ್ಮೃತಿಗೆ ಪ್ರಮಾ ಅನ್ನೋದು ಇಷ್ಟಿಲ್ಲ ಸ್ಮೃತಿಗೆ ಪ್ರಮಾ ಅನ್ನೋದು ಇಷ್ಟಿಲ್ಲ ಯಾಕೆ ಇಷ್ಟಿಲ್ಲ ಹಾ ಅಂದ್ರೆ ಏನ ಅಂದ್ರೆ 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 ಇನ್ನೊಂದು ಸುಧರಾಶ್ ಹೇಳಿದ್ರು
ಜರ ಅದೇ ಮಾತಾ ಶಾಸ್ತ್ರೀಯ ಭಾಷೆದಾಗ ಹೇಳು ಶಾಸ್ತ್ರ. ಎಲ್ಲ. ಸ್ವಲ್ಪ ದೇರ್ ಸಮझ ನೀವು ಜರ ಥೋಡಾ ದೇರ್ ನೋಡ್ರಿ. ಅಂದ್ರೆ 6 ಪ್ರಮಾಣಗಳಲ್ಲಿ ಪ್ರತ್ಯಕ್ಷತ್ವ, ಅನುಮಿತಿತ್ವ, ಉಪಮಿತಿತ್ವ. ಪ್ರತ್ಯಕ್ಷದಲ್ಲಿ ಪ್ರತ್ಯಕ್ಷತ್ವ ಇದು ವರ್ತಮಾನ ಸಂಬಂಧ ಎಲ್ಲದ್ರಾಗ ಐತಿ. 6 ಪ್ರಮಾಣದಲ್ಲಿ ಅನುಭವ ಇದೇನೈತಲ್ಲ ಪ್ರತ್ಯಕ್ಷತ್ವ ಎಲ್ಲದ್ರಾಗ ಐತಿ. ಹಂಗ ಈ ಯಾವ ಸ್ಮೃತಿಗೆ ಪೂರ್ವ ಅನುಭವ ಕಾರಣ. ಸ್ಮೃತಿ ಆಗ್ಬೇಕಾದ್ರೆ ಪೂರ್ವ ಅನುಭವ ಬೇಕು. ಪೂರ್ವ ಅನುಭವ ಕಾರಣ ಆಗುವುದಿಲ್ಲ. ವರ್ತಮಾನ ಸಂಬಂಧ ಬೇಕು. ಅದು ಪೂರ್ವ ಅನುಭವದ. ಸ್ಮೃತಿಗೆ ಕಾರಣ ಪೂರ್ವ ಅನುಭವದಿಲ್ಲ. ಸ್ಮೃತಿಗೆ ಪೂರ್ವ ಅನುಭವದಿಲ್ಲ. ಪೂರ್ವ ಅನುಭವ ಅಂದ್ರೆ ಈ ವರ್ತಮಾನ ಸಂಬಂಧ ಇಲ್ಲ. ವರ್ತಮಾನ ಈ ಪ್ರತ್ಯಕ್ಷತ್ವ ಅನುಮಿತಿತ್ವ ಪ್ರಮಾ ತಿಥಿಲ್ ಪ್ರತ್ಯಕ್ಷ ಅನುಮಾನ ಉಪಮಾನ ಇವೆಲ್ಲ ಸದ್ಯ ಪ್ರತ್ಯಕ್ಷ ಅದಾವ. ವರ್ತಮಾನ ಸಂಬಂಧ ಅದ ಇದರಲ್ಲಿ. ಹಂಗ ಸ್ಮೃತಿ ಕಾರಣ ಪೂರ್ವ ಅನುಭವ ಇದು ವರ್ತಮಾನ ಸಂಬಂಧ ಇಲ್ಲ. ಅದಕ್ಕೆ ಪ್ರಮಾ ಅನುಗುಡುದು. ವರ್ತಮಾನ ಅದು ಇರುವುದಿಲ್ಲ. ಸ್ಮೃತಿ ಕಾರಣ ಪೂರ್ವ ಅನುಭವ ಸ್ಮೃತಿಗೆ ಕಾರಣ ಪೂರ್ವ ಯಥಾರ್ಥ ಅದು ನಿರ್ದೋಷ ಲಕ್ಷಣ. ಫಕ್ತ ಸ್ಮೃತಿಗೆ ಪೂರ್ವ ಅನುಭವ ಕಾರಣ ಅಲ್ಲ. ಶಂಕರಾಚಾರ್ಯಗೆ ಇಷ್ಟನೂ ಅಲ್ಲ. ಅದಕ್ಕೆ ಸ್ಮೃತಿಗೆ ನಾವು ಪ್ರಮಾ ಅನುಗುಡುದು. ಪ್ರಮಾ ಅನಲ ಸ್ಮೃತಿಗೆ ಪ್ರಮಾ ಅನಲ. ತಿಳ್ಕತ್ತಿರಲಿಲ್ಲ. ಅದು ಸ್ಮೃತಿದು ಅದು ಮೊದಲ ಲಕ್ಷಣದೊಳಗೆ ಎಲ್ಲೆಲ್ಲಿ ಕಡಿಮೆ ಬೀಳುತ್ತೆ ಅದು ಹೇಳಿದರು. ಭಕ್ತಿಗೆ ನಮಗೆ ಏನು ಪೂರ್ವ ಅನುಭವದ ಬಗ್ಗೆ ನಿಮ್ಗೆ ಹೇಳ್ದ. ಪೂರ್ವ ಅನುಭವ ಅವು ಮೊದಲೇನೋ ಪ್ರಮಾಣಜನ್ಯ ಜ್ಞಾನ ಅಂದ್ರೆ 6 ಪ್ರಮಾಣ ಕೊಟ್ಟು 2 ಪ್ರಮಾಣಗಳು ಏನದವ. ಒಂದು ಜೀವನ ಜ್ಞಾನ ಹಾಗೂ ಜೀವನಿಗೆ ಆಗು ಸುಖ ದುಃಖ ಜ್ಞಾನ, ಈಶ್ವರನಿಗೆ ಆಗು ಮಾಯಾವೃತ್ತಿ ರೂಪ ಜ್ಞಾನ. ಇವು 2 ಅದಾವ. ಪರಂತು ಅವು 2 ಸುಖ ದುಃಖ ಜ್ಞಾನ, ಈಶ್ವರ ಜ್ಞಾನ ಅವು ಯಾವ ದೋಷದಿಂದ ಹುಟ್ಟ್ಯಾವೇನು? ಭ್ರಮ ಅಲ್ಲ. ಯಾವ ಪ್ರಮಾಣದಿಂದ ಹುಟ್ಟ್ಯಾವೇನು? ಅವು ಭ್ರಮ ಅಲ್ಲ. ಅದಕ್ಕೆ ನಾವು ಯಥಾರ್ಥ ಅಪ್ರಮ. ಪ್ರಮ ಅಲ್ಲ, ಯಥಾರ್ಥ ಅಪ್ರಮ. ಅದಕ್ಕೆ 2ನೇ ಲಕ್ಷಣ ಏನ್ ಮಾಡ್ಯಾರ? ಅಬಾಧಿತ ಅತ್ಕೋ ವಿಷಯಕನೇವಲ ಜ್ಞಾನಕ್ಕೂ ಪ್ರಮಾಕೆ. ಯಾರೋ ಒಬ್ರು ಹಿಂಗ ಅಂದಾರ, ಅವನ ಮತಾನುಸಾರವಾಗಿ ಅದಕ್ಕೆ ಪ್ರಮ ಅಂತೇವು. पण ನಾವು ಅನ್ನಂಗಿಲ್ಲ ಅದಕ್ಕೆ ಪ್ರಮ. ಯಥಾರ್ಥ ಅಪ್ರಮ ಅಂತೇವು. ಯಥಾರ್ಥ ಅಪ್ರಮ. ಯಥಾರ್ಥ ಎದಕ್ಕೆ ಹತ್ತೀರಿ ಅಲ್ಲ, ಯಥಾರ್ಥ ಎದಕ್ಕೆ ಹತ್ತೀರಿ ಅಂತ ಕೇಳಿದ್ರ ಅವ್ರಲ್ಲಿ. ಅಂದ್ರ ಅಜ್ಞಾನ ಕಾಲದಲ್ಲಿ ಯಾವ ಜ್ಞಾನಗಳ ಬಾಧ ಆಗುವುದಿಲ್ಲ ನೋಡು, ಅದಕ್ಕೆ ಯಥಾರ್ಥ ಅಂತೇವೆ ಅಷ್ಟೇ. ಅಜ್ಞಾನ ಕಾಲದಲ್ಲಿ ಈಶ್ವರ ಜ್ಞಾನ ಜೀವನ ಜ್ಞಾನ ಬಾಧ ಆಗ್ತದೇನು? ಇಲ್ಲ, ಅದಕ್ಕೆ ಯಥಾರ್ಥ. ಪರಂತು ಅದು ಅಪ್ರಮ. ನೀವು ಹೇಳುದು ಈಗ ಬಟ್ ನಿಮ್ ತಿಳಿತಲ್ಲ. ಹಾ, ಈಗ ನಿಮಗೆ ಗೊತ್ತೈತಿಲ್ಲ 2 ಅವನು ಹೇಳುದು ಮಾತ ವಾಚಸ್ಪತಿಗಳದು. ಇಂದ್ರಿಯ कर्ण है, संबंध व्यापार है, प्रतिविज्ञा ज्ञान फल है. पूर्व अनुभव कर्ण है, संस्कार व्यापार है, प्रतिविज्ञा ज्ञान फल है. ಅಂದ್ರೆ ಒಂದೇ ಪ್ರತಿವಿಜ್ಞಾ ಜ್ಞಾನಕ್ಕೆ 2 ಪ್ರಮಾಣಗಳು ಅದಾವಿಲ್ಲ. याते संस्कार रूपी व्यापार वाला कारण पूर्व अनुभव है, संबंध रूपी व्यापार वाला कारण इंद्रिय है. संस्कार रूप व्यापार उಳ್ಳ ಕಾರಣ ಪೂರ್ವ ಅನುಭವ, ಸಂಬಂಧ ರೂಪಿ ವ್ಯಾಪಾರ ಉಳ್ಳ ಕಾರಣ ಇಂದ್ರಿಯ. ಅದಲ್ಲ ಯಾತೆ ಅಲ್ಲೊಂದು ಪ್ರತ್ಯಭಿಜ್ಞ ಬರ್ಕೋರಿಯಲ್ಕ ನಿಮಗೆ ತಿಳಿಚಿತ್ತ ಬರ್ಕೋದಿರತ್ತಿಲ್ಲ. ಯಾತೆ ಪ್ರತ್ಯಭಿಜ್ಞ ಪ್ರಮಾಕೆ ಅದು ಬರೇ ಪ್ರಮಾಕೆ कारण दोनों प्रमाण है. ಮ್ಯಾಲೆ ಹೇಳೋಣ ಸಂಸ್ಕಾರ ರೂಪಿ ವ್ಯಾಪಾರ ವಾಲ ಕಾರಣ ಪೂರ್ವ ಅನುಭವ, ಸಂಬಂಧ ರೂಪಿ ವ್ಯಾಪಾರ ವಾಲ ಕಾರಣ ಇಂದ್ರಿಯ. ಇದ್ರಾಗೆ ತಿಳಿತದ, पण ಯಾರಿಗೆ ತಿಳಿಯಲ್ಲ ಮತ್ತ ಅವರು ಪ್ರತ್ಯಭಿಜ್ಞಾ ಬರ್ಕೋಬೇಕು. ಯಾತೆ ಆದ್ರಿಂದ ಪ್ರತ್ಯಭಿಜ್ಞಾ ಪ್ರಮಾಕೆ ಬರೆದಿರಿಲ್ಲ.
ಸುಮ್ ಬರ್ದಿಡೋದು. ಅವರು ಹೇಳ್ತಿರೋ ತಿಳಿದವ್ರಿಗೆ ಒಬ್ಬೊಬ್ರು ಬರ್ಕೋತಿತ್ತಲ್ಲ ಹಿಂಗ ಅಂತಿತ್ತು ಅಷ್ಟೇ. ಅದು ಪುಸ್ತಕ ಹೊತ್ಕೋತದು, ನೀ ಹೊತ್ಕೋತೀನಿ. ಕಾಲಾಂತರದಲ್ಲಿ ಅಚಾನಕ್ ನಿನಗೆ ಸ್ಮೃತಿಗೆ ಬರ್ಲಕ್ ತಿಳ್ಕೊ ಅನ್ನೋರು ನಮ್ಗ ಅಚಾನಕ್ ನೀ ಹೇಳಕತ್ತಿ ತಿಳ್ಕೊ ಇದು ಏನಿದು ಎದಕ್ಕೆ ಹೋಗ್ತದೆ. ಅವ್ರ ಕಡೆ ನೋಡ್ತೀವಿ, ಆ ಪುಸ್ತಕ ನೋಡ್ತೀವಿ, ಯಾಕಂದ್ರೆ ಸ್ಮೃತಿಗೆ ಬರಲಿಲ್ಲ ತಿಳ್ಕೊ. ಅಲ್ಲಿಂದ ಇದು ಏನೋ ಇಲ್ಲಿ ಐತಿ ಸುಮ್ಮನೆ ಬರೆದ್ರೆ ಲೆಗ ನಿಮ್ ತಿಳಿತದ ಮತ್ತೆ ಹೇಳಿ ಬರ್ತದೆ. ಬರ್ದೋಡು ಸುಮ್ಮನೆ ಬರೀ ಸುಮ್ ಬರೀನಿ. ಅದಕ್ಕೆ ಯಾತೆ प्रत्यभिज्ञा प्रमा के कर्ण होने थे दोनों प्रमाण है. ಪ್ರತ್ಯಭಿಜ್ಞಾ ಪ್ರಮಾಕ ಕರ್ಣ ಎನ್ನುವುದರಿಂದ ಎರಡು ಪ್ರಮಾಣ ಇದ್ದಾವ. ತೈಸೆ ನೋಡಿದ ಗೊತ್ತಾಯ್ತಲ್ಲ ದೃಷ್ಟಾಂತ. ಈ ಸಿದ್ಧಾಂತ ಹೇಳ್ತಾನವ ಅವ್ರ ಏನ್ ಶಂಕ ಐತಲ್ಲ ಶಬ್ದ और मन दो प्रमाण है. तैसे ब्रह्म साक्षात्कार रूप प्रमा के शब्द और मन दो प्रमाण है. या कहने में दृष्टि विरोध नहीं, ज्ञान को विरोध इदिल्ला. उल्टा ब्रह्म साक्षात्कार को मन रूप इंद्रिय जनता माने तो प्रत्यक्षता निर्विवाद सिद्ध होवे. प्रत्यक्ष ज्ञान ಆಗಲಿಕ ನೇತೇಂದ್ರಿಯಗಳ ಕಾರಣದವಿಲ್ಲ. ಪ್ರತ್ಯಕ್ಷ ಜ್ಞಾನ ಆಗಲಿಕ ಅದರ ಏನು ಸಂಶಯ ಐತೆ ನಿಮ್ಗೆ? ಏನು ಸಂಶಯ ಬರ್ತದೇನು? ಅನುಮಾನದಲ್ಲಿ ಸಂಶಯ ಐತಿ. ಅದು ಹೋಗಿ ನೋಡೋದಕ್ಕೆ ಬೆಂಕಿ ಎಟ್ಟದ್ ಬಿಡ್ತದೆ, ಸಂಶಯ ಬರ್ತದೆ. ಪ್ರಮಾ ಅನುಮಿತಿ ಜ್ಞಾನ. ನೀವು ರಾತ್ರಿ ಉಣಲ್ಲ ಅಂದ್ರೆ ಯಾವ ದಪ್ಪ ಅದನ್ನ ಹೆಂಗ್ ಉಂಟಾನ? ರಾತ್ರಿ ಎಟ್ಟು ಉಂಟಾನ? ರಾತ್ರಿ ಯಾನು ಉಂಟಾನ? ಎಟ್ಟು ಉಂಟಾನ? ಯಾನೇನು ಉಂಟಾನ? ಸಂಶಯನೇ ಅದ. ಅಲ್ಲಿ ನೋಡ ನಾವು ಆಕ ಈ ನಮ್ಮ ಆಕಳ ಅಂದ್ರೆ ಅದಂತೆ ಅದನ್ನ ಜಜ್ಮೆಂಟ್ ಒಟ್ಟು ಹೇಳುದು ಅವನಿಗೇನು ಪ್ರತ್ಯಕ್ಷ ಇವು ಯಾನದ ಯಾನದ್ರೆ ಯಾನ ನಿಮ್ಮಲ್ಲಿ ಹೋಗೋದ ಯಾನ ಸಂಶಯ ಬಂದ್ರೇನು? ಇದಕ್ಕೆಲ್ಲರೂ ಪೇನಿ ಅಂತಿರಿಲ್ಲ, ಇದು ಅಲ್ಲ ಅಂತ ಯಾರದಾರೆ. ಪ್ರತ್ಯಕ್ಷದಲ್ಲಿ ಯಾರು ವಿವಾದ ಇಲ್ಲ. प्रत्यक्षता निर्वाद से सिद्ध. ब्रह्म ज्ञान को केवल शब्द जनता माने तो विवाद से प्रत्यक्षता सिद्ध करी है. शब्द का वाद चेतन ಹೇಗಂದ್ರೆ दशम दृष्टांत विषय भी इंद्रिय जन्यता और शब्द जन्यता का विवाद है. ದಶಮನ ದೃಷ್ಟಾಂತದಲ್ಲಿ ಮನಸ ಮತ್ತು ಶಬ್ದದ ವಿವಾದ ಐತನಿಲ್ಲ. ಅಲ್ಲಿ ಅವ ಮನುಷ್ಯ ಅಂತಾನೆ ಶಬ್ದ ವಿವಾದದಲ್ಲಿ. इंद्रिय जन्य ज्ञान को प्रत्यक्ष ज्ञान में विवाद नहीं. जो ऐसे कहे प्रत्यभिज्ञा प्रत्यक्ष में पूर्व अनुभव जन्य संस्कार. ನೋಡಿ ನೀನು ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಪೂರ್ವ ಅನುಭವಜನ್ಯ ಸಂಸ್ಕಾರ ಅಂದ್ರೆ ಮನಸ್ಸು ಹೆಂಗ್ ಪ್ರತ್ಯಭಿಜ್ಞಾ ಪ್ರತ್ಯಕ್ಷದಲ್ಲಿ ಪೂರ್ವ ಅನುಭವ ಸಂಸ್ಕಾರ ಮ್ಯಾಲ ಹೇಳಿದಿಲ್ಲ. ಹೀಗೆ ಮ್ಯಾಲ ಅನುಭವ ಪೂರ್ವ ಅನುಭವ ಜನ್ಯ ಸಂಸ್ಕಾರ ಸಹಕಾರಿ ಹೈ. ಹಂಗ ನಿನ್ನ ಮನಸ್ಸ ಸಹಕಾರಿ ಅಂತ ಮ್ಯಾಲ ಹೇಳಿದಿ. 5 ಇಂದ್ರಿಯಗಳು ಪ್ರಮಾಣ, 5 ಜ್ಞಾನೇಂದ್ರಿಯಗಳು ಕರ್ಣ, 5 ಜ್ಞಾನೇಂದ್ರಿಯಗಳು ಹೊರಗಿಂದ ಕರ್ಣ. ಅಲ್ಲಿ ಮನಸ್ಸ ಸಹಕಾರಿ ಅಂತ ಹೇಳಿದೀನಿ. ಮನಸ್ಸ ಸಹಕಾರಿ ಅಂತ ಹೇಳಿದಿಲ್ಲ. ಸಹಕಾರಿ ಕೇವಲ ಇಂದ್ರಿಯ ಪ್ರಮಾಣ है. ताका ये समाधान है ब्रह्म साक्षात्कार रूप प्रमा में भी शब्द सहकार्य है, केवल मन प्रमाण है. ನಿಮಗ ಮನಸ ಸಹಕಾರ್ಯ ಅಲ್ಲಿ ಹೆಂಗ ಐತಲ್ಲ ಹಂಗ ಇಂದ್ರಿಯ ಕರ್ಣ ಇಂದ್ರಿಯವೇ ಪ್ರಮಾಣ, ಮನಸ್ಸು ಎಲ್ಲಕ್ಕೆ ಸಹಕಾರಿ. ಮನುಷ್ಯ ಎಲ್ಲಕ್ಕೆ ಸಹಕಾರಿ ಅದಿಲ್ಲ. ಹಂಗ ಇಲ್ಲಿ ಬ್ರಹ್ಮಜ್ಞಾನದಲ್ಲಿನೂ ಕೂಡ ಈ ಮನಸ ಪ್ರಮಾಣ, ನಿಮ್ ಶಬ್ದ ಸಹಕಾರಿ. ಶಬ್ದಕ ಮುಖ್ಯ ಪ್ರಮಾಣ ಮನುಷ್ಯ ಪ್ರಮಾಣ ನಾವು ಶಬ್ದ ಪ್ರಮಾಣ ಅಂತ ಸಹಕಾರಿ. ಅದ ವಿರುದ್ಧ. ನೀ ಆದ್ರೂ ಕೂಡ ಮ್ಯಾಲ 5 ಜ್ಞಾನೇಂದ್ರಿಯಗಳು ಕರ್ಣ ಎಲ್ಲಕ್ಕ ಮುಂದೆ ಸಹಕಾರಿ ಅಂತ ಹೇಳಿದನಿಲ್ಲ. ಹಂಗ ಅವ ಅಂತನ ಅಲ್ಯಾನ ಹೇಳಿದ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಶಬ್ದ ಏನೈತಲ್ಲ ಅದು ಸಹಕಾರಿ ಅದ, ಮನಸ ಪ್ರಮಾಣ ಅದ. ಬ್ರಹ್ಮಾಸ್ಮಿ ಜ್ಞಾನಕ್ಕ ಮನಸ ಪ್ರಮಾಣ, ಶಬ್ದ ಸಹಕಾರಿ. ಕೇವಲ मन प्रमाण है.
ತಾಕಾಯ ಸಮಾಧಾನ ಬ್ರಹ್ಮ ಮ್ಯಾಲ ಹೇಳೋದಕ್ಕೆ ಸಮಾಧಾನ ಹೇಳಕತ್ತ ನಮ್ಮ इंद्रिय प्रमाण है ताकाय समाधान है ब्रह्म साक्षात्कार रूप प्रमा में भी शब्द सहकार्य है ब्रह्म साक्षात्कार ಅಂದ್ರೆ ಬ್ರಹ್ಮಾಸ್ಮಿ ಜ್ಞಾನದಲ್ಲಿ ಕೂಡ ಶಬ್ದ ಸಹಕಾರಿ ಐತಿ ಕೇವಲ ಮನ ಪ್ರಮಾಣ है केवल मन से प्रमाण अದ केवल मन से प्रमाण अದ और वेदांत पारिभाषे ग्रंथन में वेदांत परिभाषा धर्मराज दुरेंद्र ग्रंथದಲ್ಲಿ जो इंद्रिय जन्य ज्ञान को प्रत्यक्षता करने में दोष कहे ವೇದಾಂತ ಪರಿಭಾಷಾ ಗ್ರಂಥದಲ್ಲಿ ಇಂದ್ರಿಯಜನ್ಯ ಜ್ಞಾನಕ್ಕ ಪ್ರಮಾ ಅನ್ಲಕ ವೇದಾಂತಿಗಳು ಅವನಿಗೆ ದೋಷ ಕೊಟ್ಟಾರ ಅಲ್ಲಿ ವೇದಾಂತ ಪರಿಭಾಷಾ ಧರ್ಮರಾಜ್ ದುರೇಂದ್ರನು ಕೂಡ ಯಾವ ರೀತಿ ಇಂದ್ರಿಯಜನ್ಯ ಜ್ಞಾನಕ್ಕ ಅಂತ ಹೇಳ್ಯಾನ ಅಲ್ಲಿ ಯಾನು ವೇದಾಂತಿಗಳು ದೋಷ ಕೊಟ್ಟಾರಲ್ಲ ಅದು ವಿಸ್ತಾರವಾಗಿ ಐತೆ ಅಲ್ಲಿ ವೇದಾಂತ ಪರಿಭಾಷಾ ಗ್ರಂಥದಲ್ಲಿ ಯಾವುದಿಲ್ಲ ಅದಲ್ಲ ಅದು ನಾನು ಇಲ್ಲಿ ಈಗ ವಿಸ್ತಾರವಾಗಿ ಬರೆಯಲ್ಲ ನಾನು ಇಲ್ಲಿ ವಿಸ್ತಾರವಾಗಿ ಬರೆಯಂಗಿಲ್ಲ ಅಂತಾರ ಇಲ್ಲ वेदांत परिभाषादि ग्रंथन में जो इंद्रिय जन्य ज्ञान को प्रत्यक्षता करने में दोष कहे तिनके सम्यक समाधान ಅದಕ್ಕೆ ನೀವು ಅವನಿಗೆ ಹ್ಯಾಂಗ ಅವನಿಗೆ ಸಮಾಧಾನ ಹೇಳಿದೆವು ಅವನಿಗೆ न्याय कौस्तुभादि ग्रंथन में लिखे है हाँ जाको जिज्ञासा वयसो तिन में देखी लेवे हाँ चेतन मन प्रमाण है वेदांत परिभाषादिक ग्रंथन में जो इंद्रिय जन्य ज्ञान को प्रत्यक्षता करने में दोष कहे है तिनके सम्यक समाधान न्याय कौस्तुभादि ग्रंथन में लिखे है ಅಲ್ಲಿ ನಾವು ಬರ್ಕೊಂಡು ಬಂದಾದಲ್ಲಿ ಅಲ್ಲಿನೇ ನೀವು ನೋಡಬಹುದು ಅಲ್ಲಿನೇ ನೀವು ನೋಡಬಹುದು ಹೆಂಗ ಭಾಗತ್ಯಾಗ ಲಕ್ಷಣದಲ್ಲಿ ಮಹಾವಾಕ್ಯದಲ್ಲಿ ಎಲ್ಲ ಶಂಕರಾಚಾರ್ಯ ಮೊದಲು ಮಾಡಿಕೊಂಡು ಶಂಕರಾಚಾರ್ಯ ಭಾಗತ್ಯಾಗ ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣನೇ ಒಪ್ಪ್ಯಾರ ಮಹಾವಾಕ್ಯದಲ್ಲಿ ಭಾಗತ್ಯಾಗ ಲಕ್ಷಣನೇ ಒಪ್ಪ್ಯಾರ ಪರಂತು ಧರ್ಮರಾಜ್ ದುರೇಂದ್ರ ಭಾಗತ್ಯಾಗ ಲಕ್ಷಣ ಒಪ್ಪೇ ಇಲ್ಲ ಹೌದಿಲ್ರಿ ಒಪ್ಪೇ ಇಲ್ಲ ಅದಕ್ಕ ನೀನು ಗುರು ಶಂಕರಾಚಾರ್ಯ ಒಂದು ವಿರುದ್ಧ ಹೋಗ್ತಿ ವೇದಾಂತ ಸಿದ್ಧಾಂತಕ್ಕ ವಿರುದ್ಧ ಹೋಗ್ತಿ ಅದಕ್ಕೆ ಅವನು ಅಲ್ಲೇ ನಾವು ಖಂಡನ ಮಾಡಿದೆವು ಅದು ಅಲ್ಲಿ ನಾವು ಕೊಟ್ಟರು ಅವರು ಮುಂದೆ ಶಬ್ದ ಪ್ರಮಾಣದ ಬರ್ತದ್ರು ಶಬ್ದ ಪ್ರಮಾಣದ ಒಂದು ಹೆಡಿಂಗ್ ಅದು ಧರ್ಮರಾಜ್ ದುರೇಂದ್ರ ನೀವು ಅವ್ನು ವಿಸ್ತಾರವಾಗಿ ಅವನ ಗ್ರಂಥದಲ್ಲಿ ಖಂಡನ ನಾವು ಮಾಡಿದೆವು ಅಲ್ಲೇ ನೀವು ನೋಡ್ಬೋದು ಅಂತ ಬದಾರು ಹಾಗೆ ನ್ಯಾಯ ಕೌಸ್ತುಭಾದಿ ಗ್ರಂಥ ಏನು ಐತಲ್ಲ ಅಲ್ಲಿನೇ ನಾವು ಇದ್ರದ್ದು ಇಂದ್ರಿಯಜನ್ಯ ಜ್ಞಾನಕ್ಕ ಪ್ರತ್ಯಕ್ಷತಾ ಅಂತ ಹೇಳೋದು ಖಂಡನ ಮಾಡ್ಕೊಂಡು ಬಂದಿದ್ದೆವು वेदांत परिभाषा ग्रंथ में जो इंद्रियजन्य ज्ञान को प्रत्यक्षता करने में दोष कहे तिनके सम्यक समाधान न्याय कौस्तुभादि ग्रंथन में लिखे है जाको जिज्ञासा हुए सो तिन में देखी लेवे जो मन को इंद्रियता में दोष कहा ಮನುಷ್ಯಗೆ ಈ ಇಂದ್ರಿಯತಾದಲ್ಲಿ ಮತ್ತೆ ಯಾರೊಂದು 4 ದೋಷಗಳು ಕೊಟ್ಟಿರಲ್ಲ ಹಿಂದ ಪ್ರಥಮದಲ್ಲಿ 4 ದೋಷಗಳು ಕೊಟ್ಟರು ನೋಡು ಕರ್ತ ಹೋವೆ ಸ್ವಕರ್ಣವೇನಿ ಯಾವ್ದು ಕರ್ತ ಇರ್ತದ ಅದ ಕಾರಣ ಆಗುದಿಲ್ಲ ಅಂತ ಹೇಳಿದಲ್ಲ ಅದಕ್ಕೆ ಈಗ ಸಮಾಧಾನ ಹೇಳ್ತಾನ ನಾವು इंद्रिय मन को इंद्रियता में दोष का कि अंतःकरण ज्ञान का आश्रय होने थे अंतःकरण ज्ञान का आश्रय होने से अंतःकरण करता है या ते ज्ञान का करण बने नहीं करण बने नहीं कर्ण बने नहीं ये दोष भी नहीं ಈ ದೋಷನೂ ಇಲ್ಲ ಅಂತ ನಾವು ಮಾಡಿದ್ರೆ ನೀವು ಇವರು अंतःकरण ज्ञान का आश्रय होने से करता है ज्ञान का आश्रय अंतःकरण करता है ಹಿಂದೆ ಹೇಳಿರೋದು कर्ता कर्ण हुए नहीं या ते ज्ञान का कर्ण बने नहीं ये दोष भी नहीं ಈ ದೋಷನೂ ಬರಲ್ಲ ಯಾಕೆ ಬರಲ್ಲ धर्मी अंतःकरण तो ज्ञान का आश्रय होने से करता है धर्मी अंतःकरण ಏನು ಅದು ज्ञान का आश्रय होने करता है और अंतःकरण का परिणाम रूप मन ज्ञान का कारण है अंतःकरण परिणाम मन ಅದಿದು
ಮನಸ್ಸ ಅಂದ್ರೆ ವೃತ್ತಿ, ವೃತ್ತಿಗೂ ಮನಸ್ಸು ಅಂತಾರ. ಅದು ಅಂತಃಕರಣ ಪರಿಣಾಮ ಇರೋಣ, ಅದು ಕರ್ಣ ಆಗ್ತದ. ಜ್ಞಾನಕ್ಕೆ ಆಸರೆ ಅಂತಃಕರಣ ಅದು ಕರ್ತಾನೆ ಅದ, पण ಅಂತಃಕರಣ ಪರಿಣಾಮ ಇದು ಮನಸ್ಸು ಆಗ್ತದ, ಮನಸ್ಸಿದು ಕರ್ಣ ಅದ. इस रीति से मन भी परमाज्ञान का कारण है. ಈ ರೀತಿಯಿಂದ ಮನಸ್ಸನ್ನು ಕೂಡ ಹೆಂಗ್ ಶಬ್ದ ಪರಮಾಜ್ಞಾನ ಕಾರಣ ಯಾತೆ ಪ್ರಮಾಣ ಹೈ, ಆದ್ರಿಂದ ಅದಕ್ಕೆ ಪ್ರಮಾಣ ಅನ್ಬೇಕು ಅಂತ ಹೇಳಿದರು. ಈಗ ಕೊನೆಯ ಲಾಸ್ಟ್ ಉಪಸಂಹಾರ. ವೇದಾಂತದ ನ್ಯಾಯದು ಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷ ಜ್ಞಾನದ ವಿಚಾರದ ಭೇದ ಹೇಳ್ತಾರ. ನಾಳೆ ನೋಡ, ನಾಳೆ ಮುಗಿತೈತಿ. ಇದ್ರಾಗ ವಿಶೇಷ ಏನಿಲ್ಲ ಹೆಡಿಂಗ್ ಎರಡು ಮುಖ್ಯ. ಒಂದೇ